Hello everyone, welcome to back to another video. ಶರ್ಟ್ ಅನ್ನು ಬಿಚ್ಚಿ ಇದಕ್ಕೆ ನಾವು ಟೇಕ್ ಆಫ್ ದ ಶರ್ಟ್ ಅಂತ ಹೇಳ್ತೀವಿ. ಟೇಕ್ ಆಫ್ ದ ಶರ್ಟ್. ಹಾಸಿಗೆಗಳನ್ನು ಮಡಚಿ ಅಂದ್ರೆ ಮಲ್ಕೊಂಡಿರ್ತಾವಲ್ಲ, ಮಲ್ಕೊಂಡದ ಮೇಲೆ ಹೇಳ್ತೀವಲ್ಲ ಹಾಸಿಗೆಗಳನ್ನ ಮಡಚಿ. ಏನಕ್ಕೆ? ಫೋಲ್ಡ್ ದ ಬೆಡ್ಸ್. ಫೋಲ್ಡ್ ದ ಬೆಡ್ಸ್. ಹಾಸಿಗೆಗಳನ್ನ ಮಡಚಿ. ನನಗೆ ಚಹಾ ಕುಡಿಸು. ನನಗೆ ಚಹಾ ಕುಡಿಸು ಅಂತ ಸ್ನೇಹಿತರಿಗೆ ಅದು ಕೇಳ್ತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಮೇಕ್ ಮೀ ಡ್ರಿಂಕ್ ಟೀ ಅಂತ ಹೇಳ್ಬೇಕು. ಮೇಕ್ ಮೀ ಡ್ರಿಂಕ್ ಟೀ. ನನಗೆ ಚಹಾ ಕುಡಿಸು. ನೀನು ನನಗೆ ಊಟ ಮಾಡಿಸು. ನೀನು ನನಗೆ ಊಟ ಮಾಡಿಸು. ಯಾರಾದ್ರೂ ಕ್ಲೋಸ್ ಫ್ರೆಂಡ್ ಇದ್ದಾಗ ಕೇಳ್ತೀವಲ್ಲ, ನೀನು ನನಗೆ ಊಟ ಮಾಡಿಸು ಅಂತ. ಅದನ್ನ ಇಂಗ್ಲಿಷ್ ನಲ್ಲಿ ಯು ಮೇಕ್ ಮೀ ಈಟ್ ಅಂತ ಹೇಳಬೇಕು. ಯು ಮೇಕ್ ಮೀ ಈಟ್. ನೆಕ್ಸ್ಟ್ ಸೆಂಟೆನ್ಸ್, ಇವತ್ತು ನನಗೆ ಬೇಸರವಾಗಿದೆ. ಇವತ್ತು ನನಗೆ ಬೇಸರವಾಗಿದೆ. ಟುಡೇ ಐ ಆಮ್ ಟಯರ್ಡ್. ಟುಡೇ ಐ ಆಮ್ ಟಯರ್ಡ್. ಇವತ್ತು ನನಗೆ ಬೇಸರವಾಗಿದೆ. ಇದು ನನ್ನ ಕೈಯಲ್ಲಿ ಇಲ್ಲ. ಇದು ನನ್ನ ಕೈಯಲ್ಲಿ ಇಲ್ಲ. ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ ಅಥವಾ ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್. ಇಟ್ಸ್ ಅನ್ನೋದು ಈಸ್ ನ ಶಾರ್ಟ್ ಫಾರ್ಮ್. ನಾನಂತೂ ಮರೆಯಲಾರೆ. ನಾನಂತೂ ಮರೆಯಲಾರೆ. ಐ ಕಾಂಟ್ ಫಾರ್ಗೆಟ್. ಐ ಕಾಂಟ್ ಫಾರ್ಗೆಟ್. ನಾನಂತೂ ಮರೆಯಲಾರೆ. ನಾನು ಮಾಡಿಯೇ ತೀರುತ್ತೇನೆ. ನಾನು ಮಾಡಿಯೇ ತೀರುತ್ತೇನೆ ಅಂದ್ರೆ ಯಾವುದಾದ್ರೂ ಕಠಿಣವಾದ ಕೆಲಸ ಇರ್ತದಲ್ಲ, ಅದನ್ನ ಮಾಡಿಯೇ ತೀರ್ತೀನಿ ಅಂತ ಹೇಳ್ಬೇಕಾದ್ರೆ ಐ ಮಸ್ಟ್ ಡೂ ಇಟ್. ಐ ಮಸ್ಟ್ ಡೂ ಇಟ್. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಐ ವಾಂಟ್ ಸಮ್ ರೆಸ್ಟ್. ಐ ವಾಂಟ್ ಸಮ್ ರೆಸ್ಟ್. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಉತ್ತರಿಸು. ನಾವು ಸ್ನೇಹಿತರಿಗಾಲಿ ಇವತ್ತು ಮನೆಯಾಗಲಿ ಯಾರಿಗಾದ್ರೂ ಪ್ರಶ್ನೆ ಕೇಳಿದಾಗ ನನಗೆ ಉತ್ತರ ಕೊಡು ಅಂತೀವಲ್ಲ, ಅದನ್ನೇ ಆನ್ಸರ್ ಟು ಮೀ. ಆನ್ಸರ್ ಟು ಮೀ. ನೀನು ಇಷ್ಟು ಬೇಗ ಬಂದೆಯಾ? ನೀನು ಇಷ್ಟು ಬೇಗ ಬಂದೆಯಾ? ಆರ್ ಯು ಕೇಮ್ ಸೋ ಅರ್ಲಿ? ಆರ್ ಯು ಕೇಮ್ ಸೋ ಅರ್ಲಿ? ನೀನು ಇಷ್ಟು ಬೇಗ ಬಂದೀಯಾ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಮಾತಿಗೆ ಗಮನ ಕೊಡಿ. ನನ್ನ ಮಾತಿಗೆ ಗಮನ ಕೊಡಿ. ಫೋಕಸ್ ಆಟ್ ಮೈ ವರ್ಡ್ಸ್. ಫೋಕಸ್ ಆಟ್ ಮೈ ವರ್ಡ್ಸ್. ನನ್ನ ಮಾತಿಗೆ ಗಮನ ಕೊಡು. ನನಗೆ ನೀವು ವಚನ ಕೊಡಲೇಬೇಕು. ಅಂದ್ರೆ ನನಗೆ ನೀವು ಮಾತು ಕೊಡಲೇಬೇಕು ಅಂತ ಹೇಳ್ತೀವಲ್ಲ, ಅದನ್ನೇ ಯು ಮಸ್ಟ್ ಪ್ರಾಮಿಸ್ ಮೀ. ಯು ಮಸ್ಟ್ ಪ್ರಾಮಿಸ್ ಮೀ. ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯು ಆಲ್ವೈಸ್ ರಿಮೆಂಬರ್. ಯು ಆಲ್ವೈಸ್ ರಿಮೆಂಬರ್. ಎಲ್ಲಾ ಕೆಲಸವನ್ನು ಅವನಿಗೆ ಒಪ್ಪಿಸಿ. ಎಲ್ಲಾ ಕೆಲಸವನ್ನು ಅವನಿಗೆ ಒಪ್ಪಿಸಿ. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳಬೇಕು, ಹ್ಯಾಂಡ್ ಓವರ್ ದ ಆಲ್ ವರ್ಕ್ಸ್ ಟು ಹಿಮ್ ಅಂತ. ಹ್ಯಾಂಡ್ ಓವರ್ ದ ಆಲ್ ವರ್ಕ್ಸ್ ಟು ಹಿಮ್. ಎಲ್ಲಾ ಕೆಲಸವನ್ನು ಅವನಿಗೆ ಒಪ್ಪಿಸಿ. ಅವನು ಈಗ ಹೊರಡುತ್ತಿದ್ದಾನೆ. ಅವನು ಈಗ ಹೊರಡುತ್ತಿದ್ದಾನೆ. ನೌ ಹಿ ಈಸ್ ಲಿವಿಂಗ್. ನೌ ಹಿ ಈಸ್ ಲಿವಿಂಗ್. ಇದನ್ನು ಮರಳಿ ಕೊಡಿ. ಇದನ್ನು ಮರಳಿ ಕೊಡಿ ಏನಕ್ಕೆ? ಗಿವ್ ಇಟ್ ಬ್ಯಾಕ್ ಅಂತ ಇಂಗ್ಲಿಷ್ನಾಗ ಹೇಳ್ತೀವಿ. ಗಿವ್ ಇಟ್ ಬ್ಯಾಕ್. ಇದನ್ನು ಮರಳಿ ಕೊಡಿ. ಇವತ್ತು ಎಲ್ಲಾ ಮುಗಿದು ಹೋಯ್ತು. ಇವತ್ತು ಎಲ್ಲ ಮುಗಿದೇ ಹೋಯ್ತು ಅಂತ ಹೇಳ್ತೀವಲ್ಲ, ಟುಡೇ ಇಟ್ಸ್ ಆಲ್ ಓವರ್. ಟುಡೇ ಇಟ್ಸ್ ಆಲ್ ಓವರ್. ಇವತ್ತು ಎಲ್ಲಾ ಮುಗಿದು ಹೋಯ್ತು. ಇದು ಇಷ್ಟೇ ಇದೆಯಾ? ಇದು ಇಷ್ಟೇ ಇದೆಯಾ? ಇಟ್ಸ್ ದಿಸ್ ಮಚ್. ಇಟ್ ಈಸ್ ದಿಸ್ ಮಚ್. ಇದು ಇಷ್ಟೇ ಇದೆಯಾ?
ಅವನು ಇನ್ನು ಮುಂದೆ ಬರುವುದಿಲ್ಲ. ಅವನು ಇನ್ನು ಮುಂದೆ ಬರುವುದಿಲ್ಲ. ಇದಕ್ಕೆ ನಾವು ಇಂಗ್ಲಿಷ್ನ್ಯಾಗ ಈ ರೀತಿ ಹೇಳ್ಬೇಕಾಗ್ತದ. ನೋ ಮೋರ್ ಹಿ ಕೇಮ್. ನೋ ಮೋರ್ ಹಿ ಕೇಮ್. ಅವನು ಇನ್ನು ಮುಂದೆ ಬರುವುದಿಲ್ಲ. ಇತ್ತೀಚೆಗೆ ಅವನು ವಾಕಿಂಗ್ಗೆ ಬರುತ್ತಿಲ್ಲ. ಇತ್ತೀಚೆಗೆ ಅವನು ವಾಕಿಂಗ್ಗೆ ಬರುತ್ತಿಲ್ಲ. ಇದನ್ನ ನಾವು ಇಂಗ್ಲಿಷ್ನ್ಯಾಗ ಈ ರೀತಿ ಕೇಳಬೇಕಾಗ್ತದ. ರೀಸೆಂಟ್ಲಿ ಹಿ ಈಸ್ ನಾಟ್ ಕಮಿಂಗ್ ಟು ವಾಕಿಂಗ್. ರೀಸೆಂಟ್ಲಿ ಹಿ ಈಸ್ ನಾಟ್ ಕಮಿಂಗ್ ಟು ವಾಕಿಂಗ್ ಅಂತ ಕೇಳ್ಬೇಕಾಗ್ತದ. ಅರಿವಿ ಹಾಕಿಕೊಳ್ಳಿ ಅಂದ್ರೆ ಅರಿವಿ ಅಂದ್ರೆ ಬಟ್ಟೆ. ಬಟ್ಟೆ ಹಾಕಿಕೊಳ್ಳಿ ಅಥವಾ ಅರಿವಿ ಹಾಕಿಕೊಳ್ಳಿ ಅಂತೀವಲ್ಲ, ಅದನ್ನೇ ವಿ ಆರ್ ದ ಕ್ಲಾತ್ಸ್. ವಿ ಆರ್ ದ ಕ್ಲಾತ್ಸ್. ಅರಿವೆ ಹಾಕಿಕೊಳ್ಳಿ ಈ ರೀತಿ. ನನ್ನ ಮಾತಿನ ಅರ್ಥ ಇದಲ್ಲ. ನನ್ನ ಮಾತಿನ ಅರ್ಥ ಅದಲ್ಲ ಅನ್ನಕ್ಕೆ ಐ ಡೋಂಟ್ ಮೀನ್ ದ್ಯಾಟ್. ಐ ಡೋಂಟ್ ಮೀನ್ ದ್ಯಾಟ್.